ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಮಾರುಕಟ್ಟೆಯಲ್ಲಿ ನಾನಾ ವಿಶೇಷತೆ ಇರೋ ಸ್ಮಾರ್ಟ್ಫೋನ್ಗಳಿವೆ. ಒಂದಕ್ಕಿಂತ ಒಂದು ವಿಭಿನ್ನ ಎಂಬಂತೆ ಕ್ಯಾಮರಾ, ಪ್ರೊಸೆಸರ್, ರ್ಯಾಮ್, ಬ್ಯಾಟ್ರಿಗಳನ್ನು ಅಳವಡಿಸೋದರ ಮೂಲಕ ಗ್ರಾಹಕರನ್ನು ಆಕರ್ಷಿಸುವಂತಹ ದುಬಾರಿ ಬೆಲೆಯ ಫೋನ್ಗಳು ಮಾರುಕಟ್ಟೆಯಲ್ಲಿವೆ. ಆದರೆ ವಿಚಾರ ಅದಲ್ಲ. ಸ್ಮಾರ್ಟ್ಫೋನ್ಗಳು ಬಂದ ಬಳಿಕ ಮಾನವನ ನಡವಳಿಕೆ, ವ್ಯವಹಾರ ಎಲ್ಲವೂ ಬದಲಾಗಿದೆ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ರಾತ್ರಿ ಗುಡ್ ನೈಟ್ ತನಕ ಎಲ್ಲ ಕಾರ್ಯವೂ ಅಂಗೈಯಗಲದ ಫೋನ್ನಲ್ಲಿಯೇ ಮುಗಿದು ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಜನರು ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಎಷ್ಟೋ ಜನರು ಫೋನ್ ಇಲ್ಲದೆ ನಾನಿಲ್ಲ ಎಂಬಂತೆ ಬದುಕುತ್ತಿದ್ದಾರೆ. ಅದರಲ್ಲೂ ಪುಟಾಣಿ ಮಕ್ಕಳು ಕೂಡ ಸ್ಮಾರ್ಟ್ ಫೋನಿಗೆ ಜೋತು ಬಿದ್ದಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಪ್ರತಿದಿನ ತಮ್ಮ ಮೊಬೈಲನ್ನು ಎಷ್ಟು ಬಾರಿ ಚೆಕ್ ಮಾಡ್ತಾನೆ ಅನ್ನೋ ಮಾಹಿತಿ ಗೊತ್ತಾದರೆ ಶಾಕ್ ಆಗ್ತೀರಾ. ಸ್ಮಾರ್ಟ್ಫೋನ್ ಬಳಕೆದಾರ ದಿನಕ್ಕೆ 58 ಬಾರಿ ತನ್ನ ಫೋನನ್ನು ಪರಿಶೀಲಿಸ್ತಾನಂತೆ. ಅದರಲ್ಲೂ ಬೇರೊಬ್ಬರ ಫೋನ್ ಸೌಂಡ್ ಆದರೆ ಸಾಕು, ತನ್ನ ಫೋನು ರಿಂಗ್ ಆಗ್ತಿದೆಯಾ ಅಂತ ಒಂದು ಬಾರಿ ತೆರೆದು ನೋಡ್ತಾನೆ. ಅಷ್ಟರ ಮಟ್ಟಿಗೆ ಜನರು ಫೋನಿನ ಮೇಲೆ ಅವಲಂಬಿತರಾಗಿರುವುದಲ್ಲದೆ ಆಗಾಗ ಪರಿಶೀಲಿಸ್ತಾ ಇರ್ತಾರೆ. ಆ್ಯಪ್ ಆ್ಯನಿ ಅನ್ನೋ ಕಂಪನಿ ಈ ಬಗ್ಗೆ ಸಮೀಕ್ಷೆ ನಡೆಸಿದ್ದು, ಅದರಲ್ಲಿ ಭಾರತೀಯರು ಪ್ರತಿದಿನ 4.9 ಗಂಟೆಗಳ ಕಾಲ ಸ್ಮಾರ್ಟ್ಫೋನ್ನಲ್ಲಿ ಸಮಯ ಕಳೀತಾರಂತೆ. ಹೀಗಾಗಿ ಈ ವಿಚಾರದಲ್ಲಿ ಭಾರತ ವಿಶ್ವದಲ್ಲೇ 8ನೇ ಸ್ಥಾನದಲ್ಲಿದೆ. ಇನ್ನು ಅಮೆರಿಕನ್ನರು ಸ್ಮಾರ್ಟ್ಫೋನ್ನಲ್ಲಿ ಹೆಚ್ಚು ಸಮಯ ಕಳೆದಿದ್ದು ನಂತರದ ಸ್ಥಾನದಲ್ಲಿ ಚೀನಾ ಮತ್ತು ಇಂಡೋನೇಷ್ಯಾ ಜನರಿದ್ದಾರೆ. ಇದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಿದೆ ಅಂತ ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಜನ ಏನು ಬೇಕಾದರೂ ಬಿಡ್ಬೋದು, ಆದರೆ ಮೊಬೈಲ್ ಫೋನ್ ಮಾತ್ರ ಬಿಡಲು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನು ಸುಲಭ, ವೇಗ ಮತ್ತು ಅನುಕೂಲಕರವಾಗಿಸಿದೆ. ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿ ಇರ್ಬೋದು, ಪ್ರಪಂಚದ ಬಗ್ಗೆ ಮಾಹಿತಿಯನ್ನು ಪಡಿಬೋದು, ದೈನಂದಿನ ಅಗತ್ಯಗಳನ್ನು ಪೂರೈಸ್ಕೊಳ್ಬೋದು. ಹೀಗೆ ಹಲವಾರು ಲಾಭಗಳು ಮೊಬೈಲ್ ಬಳಕೆಯಿಂದ ಇವೆ. ಯಾವುದೇ ವಸ್ತುವಾಗಿರಲಿ, ಅವುಗಳಲ್ಲಿ ಒಳ್ಳೆಯದರ ಜೊತೆಗೆ ಕೆಟ್ಟದ್ದು ಕೂಡ ಇರುತ್ತೆ. ಫೋನ್ ಬಳಕೆ ಅನೇಕ ರೀತಿಯ ಪ್ರಯೋಜನಗಳನ್ನು ನೀಡ್ತಾ ಇದೆ. ಆದರೆ ಅದನ್ನು ಹೆಚ್ಚು ಬಳಸುವುದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ಬೋದು. ನಾವು ಫೋನ್ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಅಂದರೆ ಅದರ ವ್ಯಸನಿಗಳಾಗಿದ್ದೇವೆ. ಈ ರೀತಿಯ ಅಭ್ಯಾಸ ನಮಗೆ ಅನೇಕ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ಬೋದು. ಇನ್ನು ಮೊಬೈಲ್ ಬಳಕೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಮೊಬೈಲ್ ಫೋನ್ ಅತಿಯಾದ ಬಳಕೆ ಕಣ್ಣುಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ದೀರ್ಘಕಾಲದವರೆಗೆ ಫೋನ್ ಬಳಸೋದ್ರಿಂದ ಕಣ್ಣು ಮಸ್ಕಾಗೋದು, ಕಿರಿಕಿರಿಯಂಥ ಸಮಸ್ಯೆಗಳು ಉಂಟಾಗ್ಬೋದು. ರಾತ್ರಿ ಮಲಗುವ ಮೊದಲು ಫೋನ್ ಬಳಸೋದ್ರಿಂದ ಮೆಲಟೋನಿನ್ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ. ಇದು ನಿದ್ರೆಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಇಷ್ಟೇ ಅಲ್ಲ, ಫೋನ್ಗಳನ್ನು ನಿರಂತರವಾಗಿ ಕೈಯಲ್ಲಿ ಹಿಡಿದುಕೊಳ್ಳೋದು, ಕತ್ತು ಬಗ್ಗಿಸಿ ಮೊಬೈಲ್ ನೋಡೋದ್ರಿಂದ ದೇಹ ಕೆಟ್ಟ ಭಂಗಿಯಿಂದ ಬಳಲಲಿದೆ. ಫೋನ್ ಬಳಸುವಾಗ ದೀರ್ಘಕಾಲ ಕುಳಿತುಕೊಳ್ಳುವುದು, ದೈಹಿಕ ಚಟುವಟಿಕೆಯ ಕೊರತೆ, ಒತ್ತಡ, ತಲೆನೋವು, ಹೃದಯ ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯ ಇದೆ ಅಂತಾರೆ ತಜ್ಞರು. ಹಾಗಾಗಿ ಮೊಬೈಲ್ ಫೋನ್ಗಳನ್ನು ಆದಷ್ಟು ಹಾಸಿಗೆಯಿಂದ ದೂರ ಇಡೋದು, ಮಿತವಾಗಿ ಫೋನ್ ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ.